ಸರ್ವಮಂಗಲ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತು ಶ್ರೀರಾಮನವಮಿ ಇದೆ. ಶ್ರೀರಾಮರ ಆರಾಧನೆಗೆ ಸೇವೆಗೆ ಇದು ಅತ್ಯಂತ ಪ್ರಭಾವಿಯಾದ ದಿವಸ, ಅಷ್ಟೇ ಮಹತ್ವವಾದ ದಿವಸ ಕೂಡ. ಇವತ್ತು ಸಂಜೆ ಹೊತ್ತು ಒಂದು ವಿಶೇಷವಾದ ಸೇವೆಯನ್ನು ನೀವು ಮಾಡಿ. ಈ ಸೇವೆಯಿಂದ ಮನೆಯಲ್ಲಿನ ದುಃಖ ದಾರಿದ್ರ್ಯ ದೂರವಾಗ್ತದೆ. ಅದರ ಜೊತೆಗೆ ಅಂಜಿಕೆ, ಭಯ ಮತ್ತು ಕೆಟ್ಟ ದೃಷ್ಟಿಗಳು ಈ ಸೇವೆಯಿಂದ ನಾಶವಾಗ್ತವೆ. ಹಾಗಾದರೆ ಆ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಶ್ರೀರಾಮರ ಫೋಟೋ ಅಥವಾ ಮೂರ್ತಿ ಇದ್ದರೆ ಅದನ್ನು ಚೆನ್ನಾಗಿ ಒರೆಸ್ಕೊಂಡು ಒಂದು ಮನೆಯ ಮೇಲೆ ಒಂದು ಆಸನವನ್ನು, ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀರಾಮರ ಫೋಟೋ ಅಥವಾ ಮೂರ್ತಿಯನ್ನು ಇಡಬೇಕು. ಈಗ ರಾಮರಿಗೆ ಚಂದನವನ್ನು ಹಚ್ಚಿ ಆ ಆಸನದ ಮೇಲೆ ನೀವು ಈಗ ಹೇಳುವಂತಹ ಈ ಸೇವೆಯನ್ನು ಮಾಡಬೇಕಾಗುತ್ತದೆ. ಒಂದು ತಟ್ಟೆಯನ್ನು ತೆಗೆದುಕೊಂಡು, ಆ ತಟ್ಟೆ ಸ್ಟೀಲ್ದೇ ಇರ್ಬೋದು ಅಥವಾ ಒಂದು ತಾಮ್ರದ ತಟ್ಟೆನೇ ಇರ್ಬೋದು. ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಹಸಿ ಕುಂಕುಮದಿಂದ ಸ್ವಸ್ತಿಕನ್ನು ತೆಗೆಯಬೇಕು. ಸ್ವಸ್ತಿಕನ್ನು ತೆಗೆದ ಮೇಲೆ ಅದರ ಮೇಲೆ ಅಕ್ಷತೆಯನ್ನು ಹಾಕಬೇಕು. ಈ ಅಕ್ಷತೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಾಕಬೇಕು. ಈಗ ಒಂದು ದೀಪವನ್ನು ಆ ಸ್ವಸ್ತಿಕ್ ಮೇಲೆ ಇಟ್ಟು ಅದರಲ್ಲಿ 5 ಜೋಡಿ ಬತ್ತಿಗಳನ್ನು ಹಾಕಬೇಕು. ಈಗ ದೀಪದಲ್ಲಿ 5 ಜೋಡಿ ಬತ್ತಿಗಳನ್ನು ಹಾಕಿದ ಮೇಲೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಪ್ರಜ್ವಲಿಸಬೇಕು. ಇಷ್ಟಾದ ಮೇಲೆ ನಾವು ಕುಳಿತುಕೊಳ್ಳೋಕ್ಕೆ ಒಂದು ಆಸನವನ್ನು ತೆಗೆದುಕೊಂಡು ಅದರ ಮೇಲೆ ಕುಳಿತುಕೊಂಡು ಈಗ ಸೇವೆಯನ್ನು ಪ್ರಾರಂಭ ಮಾಡಬೇಕು. ಸೇವೆ ಏನು ಮಾಡಬೇಕು ಅಂತ ಹೇಳ್ತೀನಿ. 11 ಸಲ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಬೇಕು. 11 ಸಲ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿವಸ ಪಠಿಸಿದರೆ ಅದು ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. 11 ಸಲ ನಾವು ಸೇವೆಗಾಗಿಯೇ ರಾಮರಕ್ಷಾ ಸ್ತೋತ್ರವನ್ನು ಪಠಿಸೋಣ. ನಮಗೇನು ಸಿದ್ಧ ಮಾಡುವಂತಹ ಅವಶ್ಯಕತೆ ಬೇಡ. ಏಕೆಂದರೆ ದೇವರ ಭಕ್ತಿ ನಮ್ಮದು ನಿಜವಾಗಿದ್ದರೆ ದೇವರ ಶಕ್ತಿ ಕೂಡ ನಮ್ಮ ಜೊತೆ ಇದ್ದೇ ಇರುತ್ತೆ. ಸಿದ್ಧಿ ಪ್ರಾಪ್ತಿಗಾಗಿ ಅಂತ ನೀವು ಏನು ಮಾಡಬೇಡಿ, ಭಕ್ತಿಗಾಗಿ ಕೇವಲ ಮಾಡಿ. ಅದರಿಂದ ನಿಮ್ಮ ಇಷ್ಟ ಪ್ರಾಪ್ತಿಗಳು ಫಲಿಸುತ್ತವೆ. ಈಗ 11 ಸಲ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ ಅದರ ಜೊತೆ ಶ್ರೀರಾಮರ ಸೇವೆ ಯಾವಾಗಲೂ ಹನುಮಾನನ ಸೇವೆ ಜೊತೆ ಕೂಡಿರಲೇಬೇಕು. ಏಕೆಂದರೆ ಹನುಮಾನನ ಸೇವೆ ಮಾಡಿದ್ರೇ ಶ್ರೀರಾಮರ ಸೇವೆ ಪೂರ್ತಿಯಾಗುತ್ತೆ. ಶ್ರೀರಾಮರ ಸೇವೆ ಮಾಡಿದ್ರೇ ಹನುಮಾನ ಸೇವೆ ಪೂರ್ತಿಯಾಗುತ್ತೆ. ಇದು ಜೋಡಿ ಸೇವೆಯನ್ನು ನಾವು ಯಾವತ್ತೂ ಮಾಡಲೇಬೇಕು. 11 ಸಲ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ 11 ಸಲ ಹನುಮಾನ ಚಾಲೀಸವನ್ನು ಪಠಿಸಬೇಕು. ಈಗ ಇವೆರಡು ಸೇವೆ ಆದಮೇಲೆ ಒಂದು ತುಳಸಿ ಮಾಲೆಯನ್ನು ತೆಗೆದುಕೊಂಡು ಅದರಲ್ಲಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಮಂತ್ರವನ್ನು 11 ಮಾಲೆ ಪಠಿಸಬೇಕು. 11 ಮಾಲೆ ನಿಮಗೆ ಸಾಧ್ಯ ಇಲ್ಲ ಅನ್ನೋರು 1 ಮಾಲೆ ಪಠಿಸಿದರೂ ಪರವಾಗಿಲ್ಲ. ಈ ರೀತಿ ಇವತ್ತು ಮಾಡಿದಂಥ ಈ ಪ್ರಭಾವಿ ಸೇವೆಗಳು ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತವೆ. ಅಷ್ಟೇ ಇದರಲ್ಲಿ ಶಕ್ತಿ ಕೂಡ ಇರುತ್ತದೆ. ಈ ಸೇವೆಯನ್ನು ನೀವು ಪ್ರಾರಂಭ ಮಾಡುವಾಗ ಯಾವಾಗ ನೀವು ದೀಪವನ್ನು ಬೆಳಗಿಸ್ತೀರೋ ಆಗ 2 ಊದುಬತ್ತಿಯನ್ನು ನೀವು ಅಗರಬತ್ತಿಯನ್ನು ಹಾಕಿಡಬೇಕು. ಯಾಕಂದರೆ ಹಚ್ಚಿಟ್ಟಿರಬೇಕು. ಈ ಅಗರಬತ್ತಿಯ ಒಂದು ವಿಭೂತಿ ತಯಾರಾಗುತ್ತಲ್ಲ, ಆ ವಿಭೂತಿಯನ್ನು ಈ ಎಲ್ಲ ಸೇವೆ ಆದಮೇಲೆ ಮನೆಯೆಲ್ಲ ಈ ವಿಭೂತಿಯನ್ನು ನೀವು ಊದಬೇಕು. ಏಕೆಂದರೆ ಇದರಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ. ಶ್ರೀರಾಮ ರಕ್ಷಾ ಸ್ತೋತ್ರ ಮತ್ತು ಹನುಮಾನ ಚಾಲೀಸಾದ ಈ ದಿನದ ಪಠನೆಯಲ್ಲಿ ಒಂದು ಅಪಾರವಾದ ಶಕ್ತಿ ಇರುತ್ತದೆ. ಈ ಶಕ್ತಿಯುತ ವಿಭೂತಿಯನ್ನು ನೀವು ಮನೆಯಲ್ಲಿ ಓದಿದರೆ ಮನೆಯ ಔರಾ ಕೂಡ ಪ್ರೊಟೆಕ್ಟ್ ಆಗಿರುತ್ತದೆ. ಈ ದಿನ ತಪ್ಪದೆ ಈ ಸೇವೆಯನ್ನು ಮಾಡಿ ಶ್ರೀರಾಮರಿಗೆ ಸಿಹಿ ನೈವೇದ್ಯವನ್ನು ತೋರಿಸಿ ಆರತಿಯನ್ನು ಮಾಡಿ ಭಕ್ತಿಯಿಂದ ಶ್ರೀರಾಮರ ಆರಾಧನೆಯನ್ನು ಮಾಡಿ ಶುಭ ಫಲವನ್ನು ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.